ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಸತಿ ಶಾಲೆ ಶಿಕ್ಷಕರ ನೇಮಕಾತಿಗೆ ಯಾವ ಥರ ಅರ್ಜಿನ ಹಾಕೋದಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡ್ತಾ ಹೋಗಿ. ಓಕೆ, ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ರೆಸ್ಪಾನ್ಸ್ನ ಮಾಡ್ತಾ ಹೋಗ್ತೀನಿ. ಓಕೆ, ಇವಾಗ ವಸತಿ ಶಾಲಾ ಶಿಕ್ಷಕರಿಗೆ ನೇಮಕಾತಿಗೆ ಯಾವ ಥರ ಅರ್ಜಿನ ಆಗಬೇಕಪ್ಪ ಅಂದರೆ ನೀವು ಅಫಿಷಿಯಲ್ ಆಗಿ KA ವೆಬ್ಸೈಟ್ಗೆ ಓಪನ್ ಮಾಡ್ಕೋಬೇಕು. ಇವಾಗ KA ವೆಬ್ಸೈಟು ಸ್ವಲ್ಪ ಅಪ್ಡೇಟ್ ಆಗಿರೋ ಕಾರಣ ಅದನ್ನು ಯಾವ ಥರ ಓಪನ್ ಮಾಡ್ಕೋಬೇಕಪ್ಪ ಅಂದರೆ ನೀವು ಈಗ ತೋರಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ಇನ್ ಕೇಸ್ ಈ ಥರ ಏನಾದರೂ KA ವೆಬ್ಸೈಟ್ ಓಪನ್ ಆದರೆ ಯಾವ ಥರ ಓಪನ್ ಮಾಡೋಕ್ಕಪ್ಪ ಅಂದರೆ ಮತ್ತು ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡ್ಕೊಳ್ತಾ ಬನ್ನಿ. ಇಲ್ಲಿ ನಿಮಗೆ KA ಹೋಮ್ ಪೇಜ್ ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲೋ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇನ್ ಕೇಸ್ ನಿಮಗೆ ಲಿಂಕ್ ಸಿಕ್ಕಿಲ್ಲ ಅಂದರೆ ಈ ವೆಬ್ಸೈಟ್ ಹೋಮ್ ಪೇಜ್ಗೆ ಬನ್ನಿ. ಹೋಮ್ ಪೇಜ್ ಓಪನ್ ಆದಮೇಲೆ ಏನಪ್ಪ ಅಂದರೆ ಈ ಥರ ಇಂಟರ್ಫೇಸ್ ಓಪನ್ ಆಗಬೇಕು. ಇದು ಹಳೆಯ KA ವೆಬ್ಸೈಟ್ ಆಗಿರುತ್ತೆ, ಅಂದರೆ ಲೈಕ್ ಇವು ಸ್ವಲ್ಪ ಅಪ್ಡೇಟ್ ಮಾಡಿದ್ರೆ ಆ ಥರ ಬರುತ್ತೆ. ಇನ್ ಕೇಸ್ ನಿಮಗೆ ಇದೇ ಥರ ಬೇಕು ಅಂದರೆ ಈ ಥರ ನನಗೆ ಏನಪ್ಪ ಅಂದರೆ ನೀವು ಈ ಥರ ಅಪ್ಡೇಟ್ ಮಾಡ್ಕೋಬೋದು. ಇಲ್ಲಿ ರೈಟ್ ಸೈಡು ಮೇಲ್ಗಡೆ 3 ಡಾಟ್ ಅಂತ ಇದೆಯಲ್ಲೋ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೇಮಕಾತಿ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲೋ, ಈ ನೇಮಕಾತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲಾ ಶಿಕ್ಷಕ ನೇಮಕಾತಿಗೆ ಏನಪ್ಪ ಅರ್ಜಿಯ ಲಿಂಕ್ ಇರುತ್ತೆ. ಇನ್ ಕೇಸ್ ನೀವು ನರ್ಸಿಂಗ್ ಅಪ್ಲೈ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು, KSRP ಅಪ್ಲೈ ಮಾಡ್ಬೋದು, ಗ್ರಾಮ ಆಡಳಿತ ಅವೆಲ್ಲ ಕಂಪ್ಲೀಟ್ ಆಗಿದೆ. ಇನ್ ಕೇಸ್ ನೀವು ಅಪ್ಲೈ ಮಾಡೋಕ್ಕೆ ಅವಶ್ಯಕತೆ ಇರಲ್ಲ. ಇವಾಗ ಜಸ್ಟ್ ಏನಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳಿಗೆ ಯಾವ ಥರ ಅರ್ಜಿ ಹಾಕೋದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ ಲಿಂಕ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲಾ ಶಿಕ್ಷಕರಿಗೆ RPC ಆ್ಯಂಡ್ ನಾನ್ HK, ನೀವು HK ಅಪ್ಲೈ ಮಾಡಿದರೆ KK ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ನಾನ್ HK ಅಪ್ಲೈ ಮಾಡಿದರೆ RPC ಅಂತ ಕ್ಲಿಕ್ ಮಾಡ್ಕೋಬೇಕು. ನಾನು ಇವಾಗ ಏನಪ್ಪ ಅಂದರೆ ಇವಾಗ HK ಅಪ್ಲೈ ಮಾಡ್ತಿದ್ದೀನಿ. HK ಮತ್ತು ನಾನು ಸೇಮ್ ಅಪ್ಲಿಕೇಶನ್ ಪ್ರೊಸೆಸ್ ಇರುತ್ತೆ. ಜಸ್ಟ್ ಏನಪ್ಪ ಅಂದರೆ HK ಸರ್ಟಿಫಿಕೇಟ್ ಆ್ಯಡ್ ಮಾಡೋಕ್ಕೋಸ್ಕರ ಅಲ್ಲಿ ಲಿಂಕ್ ಏನಪ್ಪ ಅಂದ್ರೆ ಒಂದು ಸ್ಟೆಪ್ ಜಾಸ್ತಿ ಇರುತ್ತೆ, ಅದೇ ಅಷ್ಟೇ, ಮತ್ತೇನಿರಲ್ಲ. ನಾನು KK ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಮೊದಲನೇದು ಬಂದು ಏನಪ್ಪ ಅಂದರೆ ಇನ್ ಕೇಸ್ ನೀವೇನಾದರೂ ವಸತಿ ಶಾಲಾ ಶಿಕ್ಷಕರಿಗೆ ಏನಪ್ಪ ಅಂದರೆ ಅಧಿಸೂಚನೆ ಓದಿಲ್ಲಪ್ಪ ಅಂದರೆ ಒನ್ ಟೈಮ್ ನೀವು ಕಂಪ್ಲೀಟಾಗಿ ಓದ್ಕೋಬೇಕು. ಅದಾದ್ಮೇಲೆ ಇಷ್ಟು ಬಂದ್ಬಿಟ್ಟು ಏನಪ್ಪ ಅಂದರೆ ಸೆಕೆಂಡ್ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಲಿಂಕ್ಗಳು ಕೊಟ್ಟಿಲಾಗಿದೆ, ಅದನ್ನು ಕೂಡ ಇಲ್ಲಿ ನೋಡ್ಕೊತ ಹೋಗಬೇಕು. ಅದು ಬಂದ್ಬಿಟ್ಟು ಆ್ಯಕ್ಟಿವ್ ಬಂದ್ಬಿಟ್ಟು ಏನಪ್ಪ ಅಂದರೆ 24/8/2026 ನಮಗೆ ಆ್ಯಕ್ಟಿವ್ ಕೂಡ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ವಸತಿ ಶಾಲಾ ಶಿಕ್ಷಕರ ನೇಮಕ ವರ್ಗೀಕರಣ, ಇದು ಏನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಏನಪ್ಪ ಅಂದರೆ ವರ್ಗೀಕರಣ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡ್ಕೊಂಡು ಏನಪ್ಪ ನೀವು ಅಪ್ಲಿಕೇಶನ್ ಹಾಕೋ ಮುಂಚೆ ಯಾವ ಕ್ಯಾಟಗರಿ ಎಷ್ಟೆಷ್ಟು ಹುದ್ದೆಗಳು ವರ್ಗೀಕರಣ ಕೊಡಲಾಗಿದೆ, ನಮ್ಮ ಕ್ಯಾಟಗರಿ ಎಷ್ಟಿದ್ದಾವೆ ಅಂತ ನೀವು ಕಂಪಲ್ಸರಿ ನೋಡ್ಕೋಬೇಕು. ಅದು ಇಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಏನಪ್ಪ ಅಂದರೆ ಇಲ್ಲಿ A ಅವರಿಗೆ, B ಅವರಿಗೆ, C ಅವರಿಗೆ ಯಾವ ಥರ ಇಲ್ಲಿ 5 ವೇಕೆನ್ಸಿ ಖಾಲಿದೆ ಅಂತ ನೀವು ಒನ್ ಟೈಮ್ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊತ ಬರಬೇಕು. ಇದನ್ನು ನೋಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೇಕೇನಾ. ಇದನ್ನ ನೋಡ್ಕೊಂಡು ಅದು ಮತ್ತು ಬ್ಯಾಕ್ ಬಂದಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಮೇಲಿಂದ ಥರ್ಡ್ ಆಪ್ಷನ್ ಮುಂದೆ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದರೆ ಇದ್ರ ಮುಖಾಂತರ ನೀವು ಅರ್ಜಿನ ಹಾಕ್ತಾ ಬರಬೇಕು. ಮೊದಲನೇದಾಗಿ ಏನಪ್ಪ ಅಂದರೆ ಇನ್ ಕೇಸ್ ನೀವೇನಾದರೂ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಮ ಹತ್ರ ಅಪ್ಲಿಕೇಶನ್ ನಂಬರ್ ಇದ್ದರೆ ಡೈರೆಕ್ಟ್ ಲಾಗಿನ್ ಹಾಕ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ತಾ ಹೋಗ್ಬೋದು. ಇನ್ ಕೇಸ್ ನೀವೇನಾದರೂ ಫಸ್ಟ್ ಯೂಸರ್ ಅಂದರೆ ನೀವು ಮೊದಲನೇ ಸಾರಿ ಇದಕ್ಕೆ ವಸತಿ ಶಾಲಾ ಶಿಕ್ಷಕ ನೇಮಕಾತಿಗೆ ಅರ್ಜಿನ ಹಾಕ್ತಿದ್ರೆ ಇಲ್ಲಿ ನ್ಯೂ ಯೂಸರ್ ಅಂತ ಇದೆಯಲ್ವ, ನ್ಯೂ ಯೂಸರ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮಗೆ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಾಗ ನಿಮ್ಮದು ರಿಜಿಸ್ಟರ್ನ ಕಂಪ್ಲೀಟ್ ಮಾಡ್ತಾ ಬರಬೇಕು. ಮೊದಲನೇದಾಗಿ ಏನಪ್ಪ ಅಂದರೆ ಇಲ್ಲಿ ಏನು ಕೇಳಿದ್ರೆ ಅಂದರೆ ನೀವು ಕರ್ನಾಟಕ ರಾಜ್ಯ ಸರ್ಕಾರ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯನ್ನು ಪಾಸಾಗಿದೆ ಅಂತ ಕೇಳ್ತಾರೆ. ಅಂದರೆ ನೀವೇನಪ್ಪ ಅಂದರೆ ಕರ್ನಾಟಕ ಸರ್ಕಾರ ಅಂದರೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡಲ್ಲಿ ನೀವು SLC ಪಾಸ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇನ್ ಕೇಸ್ ಇಲ್ಲಪ್ಪ ನೋ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಬೋರ್ಡಲ್ಲಿ ಓದಿದ್ದೀರಾ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಓಕೆನಾ. ನಾನು ಇವಾಗ ಏನಪ್ಪ ಅಂದ್ರೆ ಹೌದು ಎಸ್ ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅನ್ನೋದು ಇಲ್ಲಿ ನಿಮ್ಮದು SSC ರಿಜಿಸ್ಟ್ರೇಷನ್ ನಂಬರಲ್ಲಿ ಎಂಟ್ರಿ ಮಾಡ್ಕೊತ ಬರಬೇಕು. ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ಕೊಂಡು ಆ ರೂಲ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ವೆರಿಫೈ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಈ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮ್ಮದು ಆಟೋಮೆಟಿಕ್ ಏನಪ್ಪ ಅಂದ್ರೆ ಏನೇನು ಡಾಕ್ಯುಮೆಂಟ್ ಇರುತ್ತೆ, ನಿಮ್ಮ SSC ಮಾರ್ಕ್ಸ್ ನೇಮ್ ಆಗಿರ್ಬೋದು, ರೂಲ್ ನಂಬರ್ ಆಗಿರ್ಬೋದು, ನಿಮ್ಮ ಪರ್ಸೆಂಟೇಜ್ ಆಗಿರ್ಬೋದು, ಎಷ್ಟು ಮಾರ್ಕ್ಸ್ ಆಗಿದ್ರೆ ಆಟೋಮೆಟಿಕ್ ಆಗಿ ಫ್ರೆಶ್ ಆಗಿ ಬರುತ್ತೆ. ಓಕೆ, ನಾನು ಇವಾಗ SSC ರೂಲ್ ನಂಬರ್ ಎಂಟ್ರಿ ಮಾಡಿಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನೋಡ್ತಿರ್ಬೋದು ನಾವು ಜಸ್ಟ್ SSC ನಂಬರ್ ಹಾಕಿದ ತಕ್ಷಣ ಏನಪ್ಪ ನಮ್ಮದು ಎಲ್ಲ ಡಾಕ್ಯುಮೆಂಟು ವೆರಿಫೈ ಆಗಿದೆ. ಓಕೆ, ವೆರಿಫೈ ಆದಮೇಲೆ ಮೇಲ್ಗಡೆ ಬಂದಾದ್ಮೇಲೆ ಏನಪ್ಪ ನಿಮ್ಮದು ನೇಮ್ ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಜೆಂಡರ್ ಯಾವುದು ಆಟೋಮೆಟಿಕಾಗಿ ಎಲ್ಲ ಬಂದಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಮ್ಯಾನ್ಯಲಾಗಿ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಓಕೆನಾ, ನಿಮ್ಮ ತಂದೆ ಹೆಸರು ತಾಯಿ ಹೆಸರು ಎಲ್ಲ ಬಂದಿರುತ್ತೆ. ಓಕೆನಾ, ಇಲ್ಲಿ ಬಂದಾದ್ಮೇಲೆ ನಮಗೆ ಕೆಳಗಡೆ ಏನಪ್ಪ ಚೆಕ್ ದ ಬಾಕ್ಸ್ ಇರುತ್ತೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರಿಜಿಸ್ಟರ್ ಥ್ರೂಔಟ್ ಆಧಾರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಥ್ರೂಔಟ್ ಆಧಾರ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ
ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮಗೆ ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ಏನಪ್ಪ ಅಂದರೆ ಇದ್ರ ಮೇಲೆ ಚಿಕ್ಕ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮಗೆ ಇವಾಗ ನಿಮ್ಮ ಮೊಬೈಲ್ನ ಅಪ್ಲಿಕೇಶನ್ ಹಾಕಿದ್ರೆ ಡೆಸ್ಕ್ಟಾಪ್ ಅಪ್ಲಿಕೇಶನ್ ಆಗಿ ಕೇಳ್ತದೆ. ನಾನು ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ನಿಮಗೆ ಈಗ ಈ KYC ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ಈ KYC ಯಾವ ಥರ ಕಂಪ್ಲೀಟ್ ಮಾಡೋಕ್ಕಪ್ಪ ಅಂದರೆ ಇಲ್ಲಿ ನಿಮ್ಮದು ಆಧಾರ್ ನಂಬರ್ ಎಂಟ್ರಿ ಮಾಡ್ಕೋಬೇಕು. ಆಧಾರ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಈ ಚಿಕ್ಕದ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಕೆಳಗಡೆ ಇಲ್ಲಿ ಗೆಟ್ OTP ಅಂತ ಇದೆ. OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು OTP ಬರುತ್ತೆ. ಆ OTP ಎಂಟ್ರಿ ಮಾಡ್ಕೊಂಡು ನಿಮ್ದು ಏನಪ್ಪ ಅಂದರೆ ಆಧಾರ್ ಈ KYC ಕಂಪ್ಲೀಟ್ ಮಾಡ್ತಾ ಬರಬೇಕು. ನಾನು ಇವಾಗ ಆಧಾರ್ ನಂಬರ್ ಎಂಟ್ರಿ ಮಾಡಿಕೊಂಡು OTP ಎಂಟ್ರಿ ಮಾಡ್ಕೊಂಡು ನಿಮಗೆ ಈ KYC ಕಂಪ್ಲೀಟ್ ಮಾಡಿ ನಿಮಗೆ ನೆಕ್ಸ್ಟ್ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನಾನು ಇವಾಗ ಏನಪ್ಪ ಅಂದರೆ ಆಧಾರ್ ಮುಖಾಂತರ ಈ KYC ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಮತ್ತೆ ಬ್ಯಾಕ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಬಂದು ಏನಪ್ಪ ನ್ಯಾಷನಾಲಿಟಿ ಕೇಳುತ್ತೆ. ನಿಮ್ಗೆ ಯಾವ ನ್ಯಾಷನಾಲಿಟಿ ಅಂದರೆ ಇಂಡಿಯನ್ ಸೆಟ್ ಮಾಡ್ಕೊಳ್ಳಿ. ಇಂಡಿಯನ್ ಸೆಟ್ ಮಾಡ್ಕೊಂಡಾದ್ಮೇಲೆ ಇಮೇಲ್ ಏನಪ್ಪ ಅಂದರೆ ನಿಮ್ಮದು ಇಮೇಲ್ ID ಎಂಟ್ರಿ ಮಾಡ್ಕೋಬೇಕು. ಇಮೇಲ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮಗೆ ಗೆಟ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ID ಒಂದು OTP ಬರುತ್ತೆ. ಆ OTP ಎಂಟ್ರಿ ಮಾಡ್ಕೊಂಡು ವೆರಿಫೈ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಬಂದು ಕೆಳಗಡೆ ಬನ್ನಿ. ಕೆಳಗಡೆ ಬಂದಾದ್ಮೇಲೆ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ ಏನಪ್ಪ ಅಂದ್ರೆ OTP ಬರುತ್ತೆ. ಆ OTP ಎಂಟ್ರಿ ಮಾಡ್ಕೊಂಡು ವೆರಿಫೈ ಮಾಡ್ಕೋಬೇಕು. ಓಕೆನಾ, ನೀವು ಒನ್ ಟೈಮ್ ನೀವು ಆಧಾರ್ ಮುಖಾಂತರ ಈ KYC ಮಾಡಾದ್ಮೇಲೆ ಯಾವುದೇ ಕಾರಣಕ್ಕೂ ಇನ್ ಕೇಸ್ ನೀವು ಫೋನ್ ನಂಬರ್ ರಾಂಗ್ ಹಾಕಿದ್ರು, ಮೇಲ್ ರಾಂಗ್ ಹಾಕಿದ್ರು, ಯಾವುದೇ ಕಾರಣಕ್ಕೂ ಮತ್ತೆ ಚೇಂಜ್ ಮಾಡೋಕ್ಕೆ ನಿಮಗೆ ಅವಕಾಶ ಕೊಟ್ಟಿರೋದಿಲ್ಲ. ಓಕೆ, ಹಾಗಾಗಿ ನೀವು ಕೊಡುವಂಥ ಇಮೇಲ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು ಕೇರ್ಫುಲ್ ಆಗಿ ಕೊಟ್ಟು ನೀವೇನಪ್ಪ ಅಂದರೆ ಅಪ್ಲಿಕೇಶನ್ನ ಹಾಕ್ತಾ ಹೋಗಬೇಕು. ಅದಾದ ಕೆಳಗಡೆ ಬಂದು ಏನಪ್ಪ ಕನಿಷ್ಠ ಏನಪ್ಪ ಅಂದರೆ 8 ಕ್ಯಾರೆಕ್ಟರ್ನ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ. ಕನ್ಫರ್ಮ್ ಆಗಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಕೆಳಗಡೆ ಏನಪ್ಪ ಅಂದರೆ ಫೋಟೋ ಮತ್ತು ತಮ್ಮ ಇಂಪ್ರೆಷನ್ ಅಪ್ಲೋಡ್ ಮಾಡ್ತಾ ಬರಬೇಕು. ಮೊದಲನೇದಾಗಿ ಏನಪ್ಪ ನಿಮ್ಮದು ಫೋಟೋನ 50K ಒಳಗೆ ಅಪ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಸಿಗ್ನೇಚರ್ ಕೇಳಿದ್ರೆ ಸಿಗ್ನೇಚರ್ ಬಂದು 50K ಒಳಗೆ ಎಂಟ್ರಿ ಮಾಡ್ಕೋಬೇಕು. ಅದು ಮತ್ತು ಲೆಫ್ಟ್ ತಮ್ಮ ಇಂಪ್ರೆಷನ್ ಏನಪ್ಪ ಅಂದರೆ 50K ಒಳಗೆ ಇರಬೇಕು. ಅದು ಕೂಡ 50K ಒಳಗೆ ನೀವು ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಎಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದು ಕ್ಯಾಪ್ಷಾ ಇರುತ್ತೆ. ಈ ಕ್ಯಾಪ್ಷನ ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಳ್ಳಿ. ಈ ಬಾಕ್ಸ್ ಒಳಗೆ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು ವಸತಿ ಶಾಲಾ ಶಿಕ್ಷಕರಿಗೆ ಅಪ್ಲೈ ಮಾಡೋಕ್ಕೆ ರಿಜಿಸ್ಟರ್ ಕಂಪ್ಲೀಟ್ ಆಗಿರುತ್ತೆ. ಲಿಸ್ಟ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಯಾವ ಥರ ಲಾಗಿನ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋಕ್ಕಂತ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನೀವು ನೋಡ್ತಿರ್ಬೋದು ನಾನೆಲ್ಲ ಡೀಟೇಲ್ಸ್ನ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಈ ರಿಜಿಸ್ಟರ್ ಅಂತ ಸಬ್ಮಿಟ್ ಮಾಡಿದ್ದಾರೆ. ಓಕೆನಾ, ಸಬ್ಮಿಟ್ ಮಾಡಾದ್ಮೇಲೆ ನಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಮದು ಅಪ್ಲಿಕೇಶನ್ ನಂಬರ್ ಶೋ ಆಗ್ತಿರುತ್ತೆ. ನಿಮ್ದು ಏನಪ್ಪ ಅಂದರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಮೇಲ್ ಆಗಿರ್ಬೋದು, ವಾಟ್ಸಪ್ಗೆ ಆಗಿರ್ಬೋದು, ರಿಜಿಸ್ಟರ್ ನಂಬರ್ ಅಪ್ಲಿಕೇಶನ್ ನಂಬರ್ ಬಂದಿಲ್ಲಪ್ಪ ಅಂದರೆ ಇದು ನೀವು ಸ್ಕ್ರೀನ್ಶಾಟ್ ತಗೊಂಡು ನಿಮಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಓಕೆನಾ, ಹಾಗಾಗಿ ನೀವು ಮತ್ತೆ ಇಗ್ನೋರ್ ಮಾಡಬೇಡಿ. ಒನ್ ಟೈಮ್ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡಿ ಇಟ್ಕೊಂಡಿರ್ಬೇಕು. ಓಕೆ, ಅದಕ್ಕೆ ನೇಮ್ ಆಗಿರ್ಬೋದು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮೊಬೈಲ್ ನಂಬರು ಇಮೇಲೆ ಕಂಪ್ಲೀಟಾಗಿ ಬಂದಿರುತ್ತೆ. ಓಕೆ, ಬಂದಾದ್ಮೇಲೆ ಕೆಳಗಡೆ ಗೋ ಟು ಹೋಮ್ ಪೇಜ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮಗೆ ಮತ್ತೆ ಈ ಥರ ಲಾಗಿನ್ ಪೇಜಿಗೆ ಬರ್ತೀರಾ. ಲಾಗಿನ್ ಪೇಜಿಗೆ ಬಂದಾದ್ಮೇಲೆ ಇಲ್ಲಿ ಏನು ಮಾಡೋಕ್ಕಪ್ಪ ಅಂದರೆ ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಬಂದುಬಿಟ್ಟು ಏನಪ್ಪ ನೀವು ಅಪ್ಲಿಕೇಶನ್ ನಂಬರ್ ಅವೈಲೇಬಲ್ ಬಂದಿರುತ್ತೆ. ಅಪ್ಲಿಕೇಶನ್ ನಂಬರ್ ಹಾಕ್ಕೊಂಡು ಏನಪ್ಪ ಅಂದರೆ ನೀವು ಪಾಸ್ವರ್ಡ್ ಹಾಕ್ಕೊಂಡು ಅಂದರೆ ನೀವು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಹಾಕಿನ ಮುಂಚೆ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ದಲ್ಲ ಆ ಪಾಸ್ವರ್ಡ್ನಲ್ಲಿ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡು ಲಾಗಿನ್ ಆಗ್ಬೋದು. ಇನ್ ಕೇಸ್ ನಿಮ್ಮ ಹತ್ರ ಏನಪ್ಪ ಅಂದರೆ ಅಪ್ಲಿಕೇಶನ್ ನಂಬರ್ ಇಲ್ಲ ಏನಪ್ಪ ಅಂದರೆ ಏನು ಮಾಡೋಕ್ಕಪ್ಪ ಅಂದರೆ ಮೇಲ್ ಇರುತ್ತಲ್ಲ ಮೇಲ್ ಎಂಟ್ರಿ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲ್ ಎಂಟ್ರಿ ಮಾಡ್ಕೊಂಡು ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡು ಲಾಗಿನ್ ಆಗಬೇಕು. ಇನ್ ಕೇಸ್ ಮೇಲು ನಮ್ಗೆ ಬೇಡ ಕಂಫರ್ಟಬಲ್ ಆಗಲ್ಲ ಅಂದರೆ ನಮ್ಮ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಕ್ಲಿಕ್ ಮಾಡಿಕೊಂಡು ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಂಡು ನಿಮ್ಮ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಿರೋ ಪಾಸ್ವರ್ಡ್ ಎಂಟ್ರಿ ಮಾಡ್ಕೋಬೇಕು. ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಇದು ಕ್ಯಾಪ್ಚರ್ ಇರುತ್ತಲ್ಲ ಈ ಕ್ಯಾಪ್ಚರ್ ಈ ಬಾಕ್ಸ್ ಎಂಟ್ರಿ ಮಾಡ್ಕೊಳ್ಳಿ. ಈ ಬಾಕ್ಸ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಲಾಗಿನ್ OTP ಅಂದರೆ ಲಾಗಿನ್ OTP ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಒಂದು OTP ಬರುತ್ತೆ. ಆ OTPಲಿ ಎಂಟ್ರಿ ಮಾಡ್ತಾ ಬರಬೇಕು. ಇನ್ ಕೇಸ್ ನಿಮ್ಮ ಹತ್ರ ಏನಪ್ಪ ಅಂದರೆ ಅಪ್ಲಿಕೇಶನ್ ನಂಬರ್ ಮರ್ತೋಗಿದ್ದೀರಾ ಮತ್ತು ಪಾಸ್ವರ್ಡ್ ಮರ್ತೋಗಿರಪ್ಪ ಅದನ್ನ ಯಾವ್ದು ರಿಕಾರ್ಡ್ ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ತಿರ್ಬೋದು ಫಾರ್ವರ್ಡ್ ಅಪ್ಲಿಕೇಶನ್ ನಂಬರ್ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ನಂಬರ್ ರಿಕಾರ್ಡ್ ಮಾಡ್ಬೋದು. ಹಾಗೆ ಪಾಸ್ವರ್ಡ್ ಪಾಸ್ವರ್ಡ್ ಮಾಡ್ತಿದ್ರು ಕೂಡ ಏನಪ್ಪ ಅಂದರೆ ಪಾಸ್ವರ್ಡ್ ರಿಕಾರ್ಡ್ ಮಾಡ್ತಾ ಹೋಗ್ಬೋದು. ಓಕೆ, ಇವಾಗ ನೆಕ್ಸ್ಟ್ ನಾವೇನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ನಾನು ಈ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಮೊಬೈಲ್ ನಂಬರ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ನಂದು 10 ಡಿಜಿಟ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿಕೊಂಡು ಪಾಸ್ವರ್ಡ್ ಎಂಟ್ರಿ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚರ್ ಇರುತ್ತೆ. ಈ ಕ್ಯಾಪ್ಚರ್ನ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಓಕೆನಾ, ನಾನು ಇವಾಗ ಏನಪ್ಪ ಅಂದರೆ ಇದನ್ನೆಲ್ಲ ಎಂಟ್ರಿ ಮಾಡಿಕೊಂಡು ಲಾಗಿನ್ ಟು OTP ಮೇಲೆ ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ. ಮೊಬೈಲ್ ನಂಬರು ಪಾಸ್ವರ್ಡ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮಗೆ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆದಮೇಲೆ ನಿಮಗೆ ಮೊಬೈಲ್ ಮುಖಾಂತರ SMS ಮುಖಾಂತರ OTP ಬೇಕಾ, ಮೇಲಲ್ಲಿ OTP ಬೇಕಾ, ಇಲ್ಲಾಂದರೆ ವಾಟ್ಸಪ್ ಮುಖಾಂತರ OTP ಬೇಕಂತ ಕೇಳ್ತಾ ಇದ್ದಾರೆ. ನನಗೆ ಇವಾಗ ಏನಪ್ಪ ಅಂದರೆ ನಿಮಗೆ SMS ಮುಖಾಂತರ OTP ಬೇಕು. ಮೊಬೈಲ್ SMS ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ OTP ಬರುತ್ತೆ. ಆ OTPಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ನನಗೆ ಬರುವಂಥ OTPನಲ್ಲಿ ಎಂಟ್ರಿ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ನ ತೋರಿಸ್ಕೊಡ್ತಾ ಹೋಗ್ತೀನಿ ಯಾವ ಥರ ಮುಂದೆ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಂತಂದು. ಓಕೆ, ವೇಟ್ 1 ಸೆಕೆಂಡ್.
ಓಕೆ, ನಾನಿವಾಗ ಏನಪ್ಪ ಅಂದರೆ OTP ಎಂಟ್ರಿ ಮಾಡಿಕೊಂಡು ಈಗ ವೆರಿಫೈ ಮಾಡ್ಕೊಂಡಿದ್ದೀನಿ. ವೆರಿಫೈ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ರಿಸರ್ವೇಷನ್ ಕ್ಲಿಕ್ ಮಾಡ್ತಾ ಬರಬೇಕು. ಇಲ್ಲಿ ಏನಪ್ಪ ಟೋಟಲ್ ಆಗಿ ಏನೋ 10 ಸ್ಟೆಪ್ಪಲ್ಲಿ ಏನಪ್ಪ ನೀವು ಅಪ್ಲಿಕೇಶನ್ ಫಾರ್ಮ್ನ ಅಪ್ಲೋಡ್ ಮಾಡ್ತಾ ಬರಬೇಕು. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಜನರಲ್ ಡೀಟೇಲ್ಸ್ ಫಿಲ್ ಮಾಡಬೇಕು, ರಿಸರ್ವೇಷನ್ ಫಿಲ್ ಮಾಡಬೇಕು, ಕ್ವಾಲಿಫಿಕೇಷನು, ಏಜ್ ರಿಲೆಕ್ಷನ್ ಬಗ್ಗೆ, ಡಾಕ್ಯುಮೆಂಟ್ ಅಪ್ಲೋಡು, ಆಮೇಲೆ ಅದರ್ ಇನ್ಫಾರ್ಮೇಷನ್ ಆಗಿರ್ಬೋದು, ಪೋಸ್ಟ್ ಸೆಲೆಕ್ಷನ್ ಆಗಿರ್ಬೋದು, ಡಿಕ್ಲರೇಷನ್ ಆಗಿರ್ಬೋದು, ಪೇಮೆಂಟ್ ಆಗಿರ್ಬೋದು, ಅಪ್ಲಿಕೇಶನ್ ಪ್ರಿಂಟ್, ಈ ಎಷ್ಟು ಟೋಟಲ್ ಆಗಿ 10 ಸ್ಟೆಪ್ಗಳಲ್ಲಿ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡ್ತಾ ಬರಬೇಕು. ಓಕೆ, ಮೊದಲನೇದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನಿಮ್ಮದು ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ, ಮೊಬೈಲ್ ನಂಬರ್ ಬಂದಿರುತ್ತೆ, ಮೇಲ್ ಎಲ್ಲ ಬಂದಿರುತ್ತೆ. ಓಕೆ, ನೀವು ಇಲ್ಲಿ ಎಂಟ್ರಿ ಮಾಡೋಕ್ಕಪ್ಪ ಅಂದರೆ ನಿಮ್ಮದು ಅಡ್ರೆಸ್ ನೀವು ಇಲ್ಲಿ ಮ್ಯಾನುವಲ್ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮದು ಪಿನ್ ಕೋಡ್ ಅಂದ್ರೆ 3 ಪೋಸ್ಟ್ ಆಫೀಸ್ ಯಾವ್ದಿರುತ್ತೆ ಆ ಪೋಸ್ಟ್ ಆಫೀಸ್ ಪಿನ್ ಕೋಡ್ ಎಂಟ್ರಿ ಮಾಡ್ಕೊಳ್ಳಿ. ಪಿನ್ ಕೋಡ್ ಎಂಟ್ರಿ ಮಾಡ್ಕೊಂಡು ಅದು ನಿಮ್ಮದು ಯಾವ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ದು ಯಾವ ಡಿಸ್ಟ್ರಿಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮದು ರಿಲಿಜನ್ ನಮ್ದು ಯಾವ ಧರ್ಮ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಮತ್ತು ಮೇಲ್ಗಡೆ ಬಂದಾದ ನಿಮ್ಮದು ಮದರ್ ಟಂಗ್ ನಿಮ್ಮದು ಲ್ಯಾಂಗ್ವೇಜ್ ಯಾವುದು ಅಂದರೆ ಕನ್ನಡನ, ಹಿಂದಿನ, ಉರ್ದುನ ಕೇಳ್ತೆ ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ತಾಲೂಕು ಯಾವುದು ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ತಾಲೂಕೆಲ್ಲ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಇಲ್ಲಿ ವೈವಾಹಿಕ ಅಂದರೆ ನೀವು ಇನ್ ಕೇಸ್ ನೀವು ಮ್ಯಾರೇಜ್ ಆಗಿದ್ದರೆ ಮ್ಯಾರೇಜ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅನ್ಮ್ಯಾರೇಡ್ ಐತೆ ಅನ್ಮ್ಯಾರೇಡ್ನ ಕ್ಲಿಕ್ ಮಾಡ್ಕೊಳ್ಳಿ. ಡೈವರ್ಸ್ ಆಗಿದ್ದರೆ ಡೈವರ್ಸ್ ಅಂತ ನೀವು ಕ್ಲಿಕ್ ಮಾಡ್ತಾ ಹೋಗಬೇಕು. ಓಕೆನಾ, ಇದನ್ನೆಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದಾದ್ಮೇಲೆ ಏನಪ್ಪ ಅಂದರೆ ಸೇವ್ ಜನರಲ್ ಡೀಟೇಲ್ಸ್ ಅಂತ ಇದ್ದಿರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಾನು ಇವಾಗ ಏನಪ್ಪ ಅಂದರೆ ಇದನ್ನೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಿಕೊಂಡು ಸೇವ್ ಜನರಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನಮಗೆ ನೆಕ್ಸ್ಟ್ ಪ್ರೊಸೆಸ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಇದು ಸಿಂಪಲ್ ಆಗಿತ್ತೆ, ಬೇಗ ನೀವು ಫಿಲ್ ಮಾಡ್ಕೊತ ಹೋಗ್ಬೋದು. ಓಕೆ, ನಾನು ಇವಾಗ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿಕೊಂಡು ಸೇವ್ ಜನರೇಟರ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ನಮಗೆ ಸೇವ್ ಇನ್ಫಾರ್ಮೇಷನ್ ಅಂತ ಬರ್ತಾಯಿದೆ. ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಮಗೆ ಜನರಲ್ ಡೀಟೇಲ್ಸ್ನ ಕಂಪ್ಲೀಟ್ ಆಗಿ ಈಗ ಸೇವ್ ಆಗಿ ಅಂತ ತೋರಿಸ್ತಾ ಇದ್ದೀವಿ. ಇಲ್ಲ ಸೇವ್ ಆದಮೇಲೆ ಮತ್ತೆ ಮೇಲ್ಗಡೆ ಬಂದಾದ್ಮೇಲೆ ನೆಕ್ಸ್ಟ್ ಅಂತ ಇದೆಯಲ್ಲ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ರಿಸರ್ವೇಷನ್ ಕ್ಲೈಮ್ ಮಾಡ್ತಾ ಬರಬೇಕು. ರಿಸರ್ವೇಷನ್ ಯಾವ ಥರ ಕ್ಲೈಮ್ ಮಾಡೋಕ್ಕಪ್ಪ ಅಂದರೆ ನೀವೇನಾದರೂ SC/ST ಕ್ಯಾಟಗರಿ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ SC/ST ಕ್ಯಾಟಗರಿ ಆಗಿರ್ಬೋದು 2A 2B 3 ವಿದ್ಯಾರ್ಥಿಗಳಾಗಿದ್ದರೆ ನೀವು ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಇನ್ ಕೇಸ್ ನೀವು JM ಆಗಿದ್ದರೆ ಇನ್ನೂ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಓಕೆನಾ, ನಾನು ಇವಾಗ SC/ST ಕ್ಯಾಟಗರಿ ಆಗಿರೋ ಕಾರಣ ಎಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮ್ಮದು ಆಡಿ ನಂಬರ್ ಕೇಳುತ್ತೆ. ಆಡಿ ನಂಬರ್ ಎಂಟ್ರಿ ಮಾಡಿಕೊಂಡು ಇಲ್ಲಿ ಚೆಕ್ ಆಡಿ ನಂಬರ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನಿಮ್ಮದು ಆಡಿ ನಂಬರ್ ವೆರಿಫೈ ಅಂದರೆ ಕ್ಯಾಸ್ಟಿಗೆ ಕರೆಕ್ಟ್ ಆಗಿದ್ದರೆ ನೇಮ್ ಆಗಿರ್ಬೋದು, ನೇಮು, ತಂದೆ ಹೆಸರು, ತಾಯಿ ಹೆಸರು, ಅದಾದಮೇಲೆ ನಿಮ್ಮದು ಯಾವ ಕ್ಯಾಟಗರಿ ಬರ್ತೀರಾ, ನಿಮ್ಮದು ಯಾವ ಡೇಟ್ ಇಶ್ಯೂ ಮಾಡಿದ್ರೆ ಅಂತ ಆಟೋಮೆಟಿಕಾಗಿ ಫೆಚ್ ಬರುತ್ತೆ. ಇದು ಬಂದ್ಬಿಟ್ಟು ಕ್ಯಾಸ್ಟ್ ಬಗ್ಗೆ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವೇನು ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಾಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಪ್ಪ ನಾವು ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು ಅಲ್ಲ ಅಂದರೆ ನೋ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕು. ನೀವು ಇನ್ ಕೇಸ್ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನಿಮ್ಮದು ಕಲ್ಯಾಣ ಕರ್ನಾಟಕದ ಏನಪ್ಪ ಆಡಿ ನಂಬರ್ ಇರುತ್ತೆ, ಆಡಿ ನಂಬರ್ ಈ ಬಾಕ್ಸ್ಗೆ ಎಂಟ್ರಿ ಮಾಡಿಕೊಂಡು ಚೆಕ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನಿಮ್ಮದು ಆಡಿ ನಂಬರ್ ಜೆನ್ಯೂನ್ ಆಗಿದ್ದರೆ ಒರಿಜಿನಲ್ ಆಗಿದ್ದರೆ ಅದೇನಪ್ಪ ಅಂದರೆ ಇಲ್ಲಿ ವೆರಿಫೈ ಆಗಿ ನಿಮ್ಮ ನೇಮು, ತಂದೆ ಹೆಸರು, ಯಾವ ಡೇಟ್ ಇಶ್ಯೂ ಮಾಡಿದ್ದಾರೆ ಅಂತ ಅದು ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಹೋಗುತ್ತೆ. ಅದಾದಮೇಲೆ ಕೆಳಗಡೆ ಬಂದಾದ್ಮೇಲೆ ನೀವು ಇನ್ ಕೇಸ್ ನೀವು ರೂರಲ್ ಅಂದರೆ ನೀವು ಗ್ರಾಮೀಣ ಭಾಗದಲ್ಲಿ ಸ್ಟಡಿ ಮಾಡಿದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ನೋ ಅಂತ ನೀವು ಕ್ಲಿಕ್ ಮಾಡ್ಬೋದು. ಯಾವ ಥರ ಇಶ್ಯೂ ಇರೋದಿಲ್ಲ. ಓಕೆ, ನಾನು ಎಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಎಷ್ಟು ಬಂದ್ಬಿಟ್ಟು ಏನಪ್ಪ ನೀವು ಕನ್ನಡ ಮೀಡಿಯಂ ಓದಿದ್ದೀರಾ ಏನಪ್ಪ ಅಂದರೆ ಇನ್ ಕೇಸ್ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀವೇನು ಕನ್ನಡ ಮೀಡಿಯಂ ಓದಿದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಪ್ಪ ನೋ ಅಂತ ನೀವು ಕ್ಲಿಕ್ ಮಾಡ್ತಾ ಬರಬೇಕು. ಅದಾದಮೇಲೆ ಮತ್ತೆ ಮೇಲ್ಗಡೆ ಬನ್ನಿ. ಅದೆಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪ ಇಲ್ಲಿ ಸೇವ್ ಅಂತ ಇದೆಯಲ್ವ ಇದ್ರ ಮೇಲೆ ಕಂಪಲ್ಸರಿ ಮಾಡಲೇಬೇಕು. ಇದು ಸೇವ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಅದಾದ ಮತ್ತೆ ಇಲ್ಲಿ ಸೇವ್ ರೂಲ್ ಕೊಟ್ಟಂತ ಇದೆಲ್ಲ ನೀವು ಇದನ್ನು ಸೇವ್ ಮಾಡಲೇಬೇಕು. ಓಕೆ, ಸೇವ್ ಮಾಡಿದಷ್ಟು ನೀವು ಮುಂದಿನ ಸ್ಟೆಪ್ಪಿಗೆ ಹೋಗೋಕ್ಕಾಗುತ್ತೆ. ಓಕೆ, ನೆಕ್ಸ್ಟ್ ಬಂದು ನೀವೇನಾದರೂ ಯೋಜನಾ ನಿರಾಶ್ರಿತರ ಅಭ್ಯರ್ಥಿಯಾಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಅಂದರೆ ನೋ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕು. ಅದಾದಮೇಲೆ ಸೇವ್ PDF ಕ್ಲೈಮ್ ಅಂತ ಅದ್ರ ಮೇಲೆ ನೀವು ಇದ್ರ ಮೇಲೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಕೆಳಗಡೆ ಏನಪ್ಪ ಅಂದರೆ ಡಿಕ್ಲರೇಷನ್ ಬರ್ತಿದೆ 1 2 3 4 5 ಅಂದರೆ ಕರ್ನಾಟಕ ಆಗಿರ್ಬೋದು, ಕನ್ನಡ ಮೀಡಿಯಮ್ ಆಗಿರ್ಬೋದು, ರೂರಲ್ ಕೋಟ ಆಗಿರ್ಬೋದು, ಇದನ್ನೆಲ್ಲ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಬಂದು ಏನಪ್ಪ ಅಂದರೆ ಇಲ್ಲಿ ಇಲ್ಲಿ ಸೇವ್ ಅಂತ ಇರುತ್ತೆ. ಸೇವ್ ಅಂತ ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ಎಲ್ಲ ಸೇವ್ ಆಗಿ ನೆಕ್ಸ್ಟ್ ಸ್ಟೆಪ್ಪಿಗೆ ನೀವು ಕರ್ಕೊಂಡು ಹೋಗುತ್ತೆ. ಓಕೆನಾ, ನೆಕ್ಸ್ಟ್ ಓಕೆ ನೀವೇನಪ್ಪ ಅಂದರೆ ರಿಸರ್ವೇಷನ್ ಕ್ಲೈಮ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾದಮೇಲೆ ಏನಪ್ಪ ಅಂದರೆ ನಿಮ್ಮದು ಕ್ವಾಲಿಫಿಕೇಷನ್ ಡೀಟೇಲ್ಸ್ನ ಫಿಲ್ ಮಾಡ್ತಾ ಬರಬೇಕು. ಇಲ್ಲಿ ಮೊದಲನೇದಾಗಿ ಏನಪ್ಪ ಅಂದರೆ ಇಲ್ಲಿ ನೀವು ಫಸ್ಟು PUC ಡೀಟೇಲ್ಸ್ನ ಫಿಲ್ ಮಾಡ್ಕೋಬೇಕು. ಅದಾದಮೇಲೆ ಏನಪ್ಪ ಅಂದರೆ ಟೆಟ್ ಎಕ್ಸಾಮ್ ಬರೀತೀರ ಅದನ್ನು ಫಿಲ್ ಮಾಡ್ಕೋಬೇಕು. ಅದಾದಮೇಲೆ ಏನಪ್ಪ ಅಂದರೆ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂದರೆ ಕ್ಲೈಮ್ ಎಜುಕೇಷನ್ ಅಂತ ಇರುತ್ತೆ. ಅದನ್ನು B.Ed ಮಾಡಿದ್ದೀರಲ್ವ B.Ed ಮಾಡಿದೆ B.Ed ಫಿಲ್ ಮಾಡ್ಕೊಳ್ಳಿ. D.Ed ಮಾಡಿದೆ D.Edನ ಫಿಲ್ ಮಾಡ್ಕೊತ ಬರಬೇಕು. ಇನ್ನೆಲ್ಲ ಫಿಲ್ ಮಾಡಿಕೊಂಡು ಮತ್ತೆ ಏನಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಬಂದು ಏನೋ ಫಸ್ಟ್ ನಿಮ್ಮದು PUC ಡೀಟೇಲ್ಸ್ನ ಫಿಲ್ ಮಾಡ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ಏನಪ್ಪ ನೀವು ಬಿಫೋರ್ PU ಬೋರ್ಡ್ ಆಫ್ಟರ್ 2000 ಅಂದರೆ ನೀವೇನಾದರೂ 2003 ಆದಮೇಲೆ PUC ಓದಿದರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಪ್ಪ ಅಂದರೆ PUC 2003 ಕೆಳಗೆ ಏನಪ್ಪ ಅಂದರೆ PUC ಓದಿದ್ರೆ ಇದ್ರ ಮೇಲೆ ಟ್ಯಾಪ್ ಮಾಡ್ಕೋಬೇಕು. ಎದ್ರ ಮೇಲೆ ಅಂದರೆ ಎದ್ರ ಕೆಳಗೆ ಓದಿರ್ತಾರೆ. ನಾನು 2003 ಓದಿದರೆ ಸೆಕೆಂಡ್ ಆಪ್ಷನ್, 2-3 ಓದಿದ್ರೆ ಥರ್ಡ್ ಆಪ್ಷನ್ ಕ್ಲಿಕ್ ಮಾಡ್ಕೋಬೇಕು. ಅಥವಾ ನಿಮ್ಮದು ಯಾವ ಸ್ಟ್ರೀಮಲ್ಲಿ ಓದಿದ್ರೆ ಅಂದರೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಕೇಳ್ತಾರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಹಾಕೋಬೇಕು,
PUCದು, ಆಮೇಲೆ ಯಾವ ಇಯರ್ ಪಾಸ್ ಇದೆ ಅದನ್ನ ಎಂಟ್ರಿ ಮಾಡ್ಕೋಬೇಕು. ಅದನ್ನು ಕೆಳಗಡೆ ಬಂದು ನಿಮ್ದು ಕಾಲೇಜ್ ನೇಮ್ ಯಾವುದು ಅಂದರೆ PUCದು ಕಾಲೇಜ್ ನೇಮ್ ಕೇಳುತ್ತೆ, ಆ ಕಾಲೇಜ್ ನೇಮ್ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೋರ್ಡ್ ಆಫ್ ಕೌನ್ಸಿಲ್, ಯಾವ ಬೋರ್ಡ್ ಆಫ್ ಕೌನ್ಸಿಲ್ ಒಳಗೆ ನೀವೇನಪ್ಪ ಅಂದರೆ ಲೈಕ್ ನಿಮ್ಮದು ಬೋರ್ಡ್ ಯಾವುದಂತ ಅಂದರೆ PUC ಬೋರ್ಡ್ ಯಾವುದಂತ ಅದು ಎಂಟ್ರಿ ಮಾಡ್ಕೋಬೇಕು. ಆಮೇಲೆ ರಿಸಲ್ಟ್ ಅಂದರೆ ನೀವು ಪಾಸ್ ಆಗಿದ್ರೆ ಫೇಲ್ ಆಗಿದೆ ಕೇಳ್ತಿದೆ, ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ ಮಂತ್ ಒಳಗೆ ಏನಪ್ಪ ನೀವು ಪಾಸ್ ಆಗಿದೆ ಅಂದರೆ ಇದು ಆಪ್ಷನ್ ಇರುತ್ತೆ, ಆಲ್ಮೋಸ್ಟ್ ಎಂಟ್ರಿ ಮಾಡ್ಕೊಡೋಕೆ ಯಾವ್ಯಾವ ರಿಕ್ವೈರ್ಡ್ ಇಲ್ಲಿ ನೋಡಿ ರಿಕ್ವೈರ್ಡ್ ಅಂತ ಇರುತ್ತೆ, ರಿಕ್ವೈರ್ಡ್ ಇರೋದು ಕಂಪಲ್ಸರಿ ನೀವು ಫಿಲ್ ಮಾಡ್ಕೊತ ಬರಬೇಕು. ಇದು ಆಪ್ಷನ್ ಅಂದರೆ ಮಂತು ಆಪ್ಷನ್ ಫಿಲ್ ಮಾಡ್ಬೋದು ಬಿಟ್ಟು ಬಿಡೋದು ಅಂತ ಇಲ್ಲಿ ಕೊಡಲಾಗಿದೆ. ಓಕೆ, ಅದಾದಮೇಲೆ ಕೆಳಗಡೆ ಬಂದು ಇಲ್ಲಿ ನಿಮ್ಮದು ಎಷ್ಟು 600 ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 600ಕ್ಕೆ ಇರುತ್ತೆ. 600ಕ್ಕೆ ನೀವು ಎಷ್ಟು ತೆಗೆದಿರ ಅಂತ ತೋರಿಸ್ತಾ ಇದೆ, ಎಷ್ಟನ್ನು ಇಲ್ಲಿ ಒಪ್ಟೇನ್ ಮಾಡ್ಕೊಂಡು ಬರಬೇಕು. ಅಂದರೆ 600ಕ್ಕೆ ನೀವು ಏನಪ್ಪ ಅಂದರೆ 500 ತೆಗೆದಿದ್ರೆ 500 ಅಂತ ಈ ಬಾಕ್ಸ್ಗೆ ಎಂಟ್ರಿ ಮಾಡ್ಕೊಳ್ಳೋಕೆ. ಈ ಬಾಕ್ಸ್ಗೆ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ವೇಟ್ ಗೈಸ್, ಓಕೆನಾ. ಇಲ್ಲಿ ಓಕೆ ಏನು ಹೇಳ್ತಿದ್ದೆ ಲೈಕ್ ಇಲ್ಲಿ ಎಂಟ್ರಿ ಮಾಡಿಕೊಂಡು ಇಲ್ಲಿ ಸೇವ್ ಅಂತ PUC ಅಂತ ಇದ್ದರೆ ಈ ಸೇವ್ PUC ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ನಿಮ್ಮದು PUC ಡೀಟೇಲ್ಸ್ನ ಸೇವ್ ಹೋಗುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದಾದ್ಮೇಲೆ ಏನಪ್ಪ ನಿಮ್ಮದು ಇಲ್ಲಿ PUCದು ಕಂಪಲ್ಸರಿ ಇಲ್ಲಿ ಕೊಡಲಾಗಿದೆ. ಇಲ್ಲಿ PUCದು ರಿಕ್ವೈರ್ಡ್ ಕಂಪಲ್ಸರಿ ಫಿಲ್ ಮಾಡಬೇಕು, ಆಮೇಲೆ ಟೆಟ್ ಕಂಪಲ್ಸರಿ ಫಿಲ್ ಮಾಡಬೇಕು, ಆಮೇಲೆ B.Ed D.Ed ಮಾಡಿದ್ರೆ ಅದನ್ನು ಕಂಪಲ್ಸರಿ ಇಲ್ಲಿ ಫಿಲ್ ಮಾಡ್ತಾ ಬರಬೇಕು. ಅದಾದಮೇಲೆ ಕೆಳಗಡೆ ಬಂದಾದ್ಮೇಲೆ ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ನೆಕ್ಸ್ಟ್ ನೀವು ಕಂಪಲ್ಸರಿ ಸೇವ್ ಮಾಡ್ಕೋಬೇಕು. ಸೇವ್ ಆದಮೇಲೆ ಏನಪ್ಪ ನೆಕ್ಸ್ಟ್ ಇಲ್ಲಿ ಓಕೆ ಅದಾದ ನೆಕ್ಸ್ಟ್ ಏನಪ್ಪ ಇಲ್ಲಿ TET ನೆಕ್ಸ್ಟ್ PUC ಡೀಟೇಲ್ಸ್ ಆ್ಯಡ್ ಆದಮೇಲೆ ಇಲ್ಲಿ TET ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ನಿಮ್ಮದು PUC ಡೀಟೇಲ್ಸ್ ಇಲ್ಲಿ TETನ ಡೀಟೇಲ್ಸ್ನ ಫಿಲ್ ಮಾಡ್ತಾ ಬರಬೇಕು. ಓಕೆನಾ. ನಾನು ಇವಾಗ ಏನಪ್ಪ ಅಂದರೆ PUC ಡೀಟೇಲ್ಸ್ನ ಏನಪ್ಪ ಆ್ಯಡ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೊಸೆಸ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಿರ್ಬೋದು ಜಸ್ಟ್ ಏನಪ್ಪ ನೀವು ಜಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಸಾಕು. ನಿಮ್ದು ಏನಪ್ಪ ಅಂದರೆ ಫೆಚ್ನ ಕ್ಲಿಕ್ ಮಾಡ್ಕೊಳ್ಳಿ. ಫೆಚ್ನ ಕ್ಲಿಕ್ ಮಾಡ್ಕೊಂಡು ನಮ್ಗೆ ಈ ಥರ ಡಿಗ್ರಿ ಇಂಟಿಕೊಳ್ಳಿ ಏನಪ್ಪ ನೇಮು, ನಿಮ್ಮ ತಂದೆ ತಾಯಿ ಹೆಸರು, ಎಷ್ಟು ಮಾರ್ಕ್ಸ್ ಆಗಿದ್ರೆ, ಎಷ್ಟು ಬಂದಿದೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಆಟೋಮೆಟಿಕಾಗಿ ಇಲ್ಲಿ ಫೆಚ್ ಆಗಿ ಬರ್ತಾ ಹೋಗುತ್ತೆ. ಅದಾದಮೇಲೆ ಕೆಳಗಡೆ ಬನ್ನಿ ಇಲ್ಲಿ ಏನಪ್ಪ ಅಂದರೆ ನಿಮ್ಮದು ಯಾವ ಕಾಲೇಜಲ್ಲಿ ಓದಿದ್ದೀರಾ, ಯಾವ ಬೋರ್ಡ್ ಆಫ್ ಕೌನ್ಸಿಲ್ ಓದಿದ್ರೆ ಆಟೋಮೆಟಿಕಾಗಿ ಫೆಚ್ ಆಗಿ ಬಂದಿರುತ್ತೆ. ಅದಾದಮೇಲೆ ಇಲ್ಲಿ ಕೆಳಗಡೆ ಸೇವ್ ಅಂತ ಇದೆಯಲ್ಲ ಸೇವ್ PUC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ PUC ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ನಿಮ್ಮದು PUC ಡೀಟೇಲ್ಸ್ ಇಲ್ಲಿ ಸೇವ್ ಅಂತ ಬರ್ತಾ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ನಿಮ್ಮದು ಟೆಟ್ನ ಇಲ್ಲಿ ನೀವು ಆ್ಯಡ್ ಮಾಡ್ತಾ ಬರಬೇಕು. ಇಲ್ಲಿ ರಿಕ್ವೈರ್ಡ್ ಅಂತ ಇದೆಯಲ್ಲ ಇದು ವೇಟ್ ಓಕೆ ಇಲ್ಲಿ ಟೆಕ್ನಿಕ್ ಕೇಳ್ತಾ ಇದ್ದರೆ ಇಲ್ಲಿ ಬಂದ್ಬಿಟ್ಟು ಏನಪ್ಪ ನೀವು ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಒಳಗೆ ಏನಪ್ಪ ಟೆಟ್ ಕನೆಕ್ಟ್ ಮಾಡಿದರೆ, ಇಲ್ಲಾಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಒಳಗೆ ನೀವು ಓದಿದ್ರೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅದು ಯಾವ್ದು ಬೇಕು ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮ್ಮದು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೇಳಿದೆ, ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಅದನ್ನು ಯಾವ ಪಾಸ್ ಆಗಿದೆ ಅದನ್ನು ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಓವರಾಲ್ ಮಾರ್ಕ್ಸ್ಗಳಲ್ಲಿ ನೀವು ಎಂಟ್ರಿ ಮಾಡ್ತಾ ಬರಬೇಕು. ನೆಕ್ಸ್ಟ್ ಕೆಳಗಡೆ ಬನ್ನಿ ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಟೋಟಲ್ ಆಗಿ ಎಷ್ಟು ಮ್ಯಾಕ್ಸಿಮಮ್ ಎಷ್ಟಕ್ಕೆ ನೀವು ಎಷ್ಟು ತೆಗೆದಿರ ಅಂದರೆ ಯಾವ ಥರ PUC ಆ್ಯಡ್ ಮಾಡಿದರೋ ಅದೇ ಥರ ಇಲ್ಲಿ 524 ಹಿಂಗೆ ತೆಗೆದಿರ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ನೀವು ಇಲ್ಲಿ ಟೆಟ್ ಒಳಗೆ ಎಷ್ಟು 1000ಕ್ಕೆ ಎಷ್ಟು ತೆಗೆದಿರ ಅಂತ ಇಲ್ಲಿ ನೀವು ಎಂಟ್ರಿ ಮಾಡಿಕೊಂಡು ಸೇವ್ ಟೆಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದು ಟೆಟ್ ಸೇವ್ ಆಗ್ತಾ ಹೋಗುತ್ತೆ. ಅದರ ಕೆಳಗಡೆ ಬಂದು ಇಲ್ಲಿ ನೆಕ್ಸ್ಟ್ B.Ed ಮತ್ತು D.Edನ ಫಿಲ್ ಮಾಡ್ತಾ ಬರಬೇಕು. ಅದೇ ಥರ B.Ed D.Ed ಯಾವ ಥರ ಫಿಲ್ ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಇನ್ ಕೇಸ್ ನೀವೇನಾದರೂ BLED ಮಾಡಿದರೆ ಇದನ್ನ ಎಂಟ್ರಿ ಮಾಡ್ಕೊಳ್ಳಿ. ಇನ್ ಕೇಸ್ B.Ed ಮಾಡಿದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಂಟ್ರಿ ಮಾಡ್ಕೋಬೇಕು. ಇಲ್ಲ B.Ed ಸ್ಪೆಷಲ್ D.Ed ಮಾಡಿದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನಪ್ಪ ಅಂದರೆ ಯಾವ್ದು ಮಾಡಿದರೆ ಅದು ನೀವು ಫಸ್ಟ್ ಒಂದು ಮಾಡಿದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಮಾಡಿದರೆ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಮಾಡ್ಕೊಳ್ಳಿ. ಥರ್ಡ್ ಒಂದು ಮಾಡಿದರೆ ಥರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಯಾವ ಡಿಗ್ರಿ B.Ed ಮಾಡಿದರೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತಾ ಬರಬೇಕು. ನಾನು B.Ed ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ಇಲ್ಲಿ ನಮ್ಮದು ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡ್ತೀನಿ. ಅದಾದಮೇಲೆ ನಮ್ಮದು ಇಯರ್ ಆಫ್ ಪಾಸಿಂಗಲ್ಲಿ ಎಂಟ್ರಿ ಮಾಡ್ತಾ ಬರ್ತೀನಿ. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಮ್ಮದು ಸ್ಕೂಲ್ ಒಂದು ಯಾವ ಕಾಲೇಜಲ್ಲಿ ನಾನು B.Ed ಮಾಡಿದ್ದೀನಿ ಅದನ್ನು ಎಂಟ್ರಿ ಮಾಡಿಕೊಂಡು ಯಾವ ಬೋರ್ಡ್ ಆಫ್ ಕೌನ್ಸಿಲ್ ಒಳಗೆ ನಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ, ನಮ್ಮ ರಿಸಲ್ಟ್ ಏನಾಗಿದೆ ಅಂತ ಇಲ್ಲಿ ನಾವು ಇಲ್ಲಿ ಮ್ಯಾನುವಲ್ ಆಗಿ ನೀವು ಎಂಟ್ರಿ ಮಾಡ್ತಾ ಬರಬೇಕು. ಇಲ್ಲಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಓವರಾಲ್ ಮಾರ್ಕ್ಸ್ ಏನಪ್ಪ ಅಂದರೆ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಜಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ರೆ ಸಾಕು, ಆಟೋಮೆಟಿಕ್ ನಮ್ಮದು ಎಲ್ಲ ಕ್ಯಾಲ್ಕುಲೇಟ್ ಆಗಿ ಬರ್ತಾ ಹೋಗುತ್ತೆ. ಅದಾದಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ತೆಗೆದಿರ ಅಂತ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಎಲ್ಲ ಶೋ ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದ್ರೆ ಸೇವ್ ಏನಪ್ಪ ಅಂದ್ರೆ B.Ed ಮಾರ್ಕ್ಸ್ ಅಂತ ಇರುತ್ತೆ. ಇದು ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮದು PUCದು ಮತ್ತು B.Ed ಮತ್ತು D.Ed ಎಲ್ಲ ಟೆಟ್ B.Ed PUC ಎಲ್ಲ ಕಂಪ್ಲೀಟಾಗಿ ಸೇವ್ ಆಗಿ ಬರ್ತಾ ಹೋಗುತ್ತೆ. ಇಲ್ಲಿ ಬಂದಾಗ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೇವ್ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮಗೆ ನೆಕ್ಸ್ಟ್ ಪೇಜಿಗೆ ಬಂದರೆ ನೆಕ್ಸ್ಟ್ ಯಾವ ಪೇಜಿಗೆ ಬರ್ತೀರಪ್ಪ ಅಂದರೆ ಇಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಡಾಕ್ಯುಮೆಂಟ್ ಅಂದರೆ ಏಜ್ ಬಗ್ಗೆ ಏನಪ್ಪ ಅಂದರೆ ಅಲ್ಲಿ ನೀವು ರಿಸರ್ವೇಷನ್ ಕ್ಲೈಮ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಬರ್ತಾ ಹೋಗ್ತೀರಿ. ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೊಸೆಸ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಇವಾಗ ಏನಪ್ಪ ಅಂದರೆ ಜನರಲ್ ಡೀಟೇಲ್ಸ್ ಫಿಲ್ ಆಗಿದೆ, ರಿಸರ್ವೇಷನ್ ಫಿಲ್ ಆಗಿದೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗಿ ಫಿಲ್ ಮಾಡಿದ್ದೀನಿ. ಫಿಲ್ ಮಾಡ್ಕೊಂಡು ಅದನ್ನು ಏಜ್ ರಿಲೇಷನ್ ಬಗ್ಗೆ ಕೇಳ್ತಾ ಇದ್ರಿ. ಇನ್ ಕೇಸ್ ನಿಮಗೆ ಏಜ್ ರಿಲೇಷನ್ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಇನ್ ಕೇಸ್ ನೋವು ಕ್ಲಿಕ್ ಮಾಡ್ಕೊಂಡಿರಪ್ಪ ನೆಕ್ಸ್ಟ್ ಬಸ್ಸಿಗೆ ಬರ್ಬೋದು. ನನಗೆ ಯಾವುದೇ ಥರ ಇಲ್ಲಿ ಏನಪ್ಪ ಅಂದರೆ ಬೇಕಾಗಿಲ್ಲ. ಓಕೆ, ನೀವು ಕೇಳ್ತಾ ಇದ್ದರೆ ಇನ್ ಕೇಸ್ ನೀವೇನಾದರೂ KA KPSC ಯಾವುದೇ ಥರ ಪರೀಕ್ಷೆ ಪ್ರಾಧಿಕಾರ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆದಿದೆ ಅಂತ ಕೇಳ್ತಾ ಇದ್ದರೆ ಇನ್ ಕೇಸ್ ನೀವೇನಾದರೂ ಕಡ್ಡಾಯ ಕನ್ನಡ ಎಕ್ಸಾಮ್ ಬರೆದು ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಪ್ಪ ನೋ ಅಂತ ನೀವು ಕ್ಲಿಕ್ ಮಾಡ್ತಾ ಹೋಗಿ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಸಾಕೇನಪ್ಪ ನಿಮ್ಮದು ಕಡ್ಡಾಯ ಕನ್ನಡ ಎಕ್ಸಾಮ್ ಬರೀತಿರೋ ಅದ್ರ ಏನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ಕೋಬೇಕು. ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಕೆಳಗಡೆ ಬಂದಾದ್ಮೇಲೆ ಏನಪ್ಪ ನೆಕ್ಸ್ಟು ನೀವು SLC ಮತ್ತು PUCಯಲ್ಲಿ ಏನಪ್ಪ ಅಂದರೆ ಕನ್ನಡ ಭಾಷೆ ಓದಿದ್ರೆ ಕೇಳ್ತಾ
ಇದ್ದರೆ ಇನ್ ಕೇಸ್ ಓದಿದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅದು ನೀವು ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಲ್ಯಾಂಗ್ವೇಜ್ ಓದಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಓದಿ ಕೇಳ್ತದೆ. ನಾವು ಆಲ್ಮೋಸ್ಟ್ ಯಾವ್ದಾದ್ರು ಫಸ್ಟ್ ಲ್ಯಾಂಗ್ವೇಜ್ ಓದಿರ್ತಾರೆ, ಫಸ್ಟ್ ಲ್ಯಾಂಗ್ವೇಜ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನಿಮ್ಮ ವಿರುದ್ಧ ಯಾವುದಾದ್ರು ಕ್ರೈಮ್ ಅಂದರೆ FIR ದಾಖಲೆ ಅಂತ ಕೇಳ್ತದೆ. ಈ ದಾಖಲೆ ಇದೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ನೋ ಅಂತ ನೀವು ಕ್ಲಿಕ್ ಮಾಡ್ತಾ ಬರ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನೀವು ಯಾವುದೇ ಪ್ರಾಧಿಕಾರದಿಂದ ಪರೀಕ್ಷೆ ನಿಷೇಧ ಅಂದರೆ ನೀವೇನಾದರೂ ಡಿಬರ್ ಆಗಿದ್ದಾನೆ KA ಆಗಿರ್ಬೋದು KPSC ಆಗಿರ್ಬೋದು ಇನ್ ಕೇಸ್ ಏನೇ ಎಕ್ಸಾಮ್ ಒಳಗಿಂದ ಏನಪ್ಪ ನೀವು ಡಿಬರ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕೋಬೇಕು. ಎಲ್ಲ ಹಾಕೊಂಡಾದ್ಮೇಲೆ ಕನ್ನಡ ಡೀಟೇಲ್ಸ್ನ ಇದೇನಪ್ಪ ಸೇವ್ ಅಂತ ಇದೆಯಲ್ಲ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಇಲ್ಲಿ ರಿಸರ್ವೇಷನ್ ಏನಪ್ಪ ಅಂದರೆ ಇದು ಸೇವ್ ಆಗ್ತಾ ಹೋಗುತ್ತೆ. ನಾನು ಇವಾಗ ಏನಪ್ಪ ಅಂದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ತೀನಿ. ನೋ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಮೇಲ್ಗಡೆ ಬಂದಾಗ ಸೇವ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ನಂದು ಇವಾಗ ಏನಪ್ಪ ಅಂದರೆ ಈಗ ರಿಸರ್ವೇಷನ್ ಬಗ್ಗೆ ಕಂಪ್ಲೀಟಾಗಿ ಸೇವ್ ಆಯಿತು. ಸೇವ್ ಆದಮೇಲೆ ಏನಪ್ಪ ನೆಕ್ಸ್ಟು ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಈಗ ಆಪ್ಷನ್ ಕರ್ಕೊಂಡು ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಮದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಬರಬೇಕು. ಏನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕಪ್ಪ ಅಂದರೆ ನೀವು ಆಲ್ರೆಡಿ ಏನಪ್ಪ ಅಂದರೆ ಫೋಟೋ ಆಗಿರ್ಬೋದು, ಸಿಗ್ನೇಚರ್ ಆಗಿರ್ಬೋದು, ತಮ್ಮಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀರ. ಮತ್ತು ಯಾವುದೇ ಕಾರಣಕ್ಕೂ ನೀವು ಅಪ್ಲೋಡ್ ಮಾಡೋ ಅವಶ್ಯಕತೆ ಕೂಡ ಇರುವುದಿಲ್ಲ. ಮತ್ತು ಮೇಲ್ಗಡೆ ಬಂದಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಬನ್ನಿ, ಇಲ್ಲಿ ಬಂದಾಗ ನೆಕ್ಸ್ಟ್ ಅಂತ ಇದೆಯಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಆಧಾರ್ ಇನ್ಫಾರ್ಮೇಷನ್ ಕೇಳ್ತಾ ಇದೆ. ಇಲ್ಲಿ ನೀವು ಆಧಾರ್ ಇನ್ಫಾರ್ಮೇಷನ್ ಫಿಲ್ ಮಾಡೋಕ್ಕೂ ಏನು ಆಧಾರ್ ಇನ್ಫಾರ್ಮೇಷನ್ ಕೇಳ್ತಾ ಇದ್ದಾರಪ್ಪ ಅಂದರೆ ನೀವೇನಾದರೂ ರಾಜ್ಯದ ಕೇಂದ್ರ ಸರ್ಕಾರ ಅಂದರೆ ನೀವೇನೋ ಸೆಂಟ್ರಲ್ ಆಗಿರ್ಬೋದು ಸ್ಟೇಟ್ ಆಗಿರ್ಬೋದು ಏನೋ ವರ್ಕ್ ಮಾಡೋದಕ್ಕೆ ಕೇಳ್ತಾರೆ. ಇನ್ ಕೇಸ್ ವರ್ಕ್ ಮಾಡಿದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ರೆ ಅದನ್ನ ಎಂಟ್ರಿ ಮಾಡ್ಕೋಬೇಕು. ನೇಮ್ ಆಫ್ ಅಂದರೆ ಕಚೇರಿ ನೇಮ್ ಯಾವುದು ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದು ಅಡ್ರೆಸ್ ನಿಮ್ಮದು ಕೆಲಸ ಮಾಡಿದಂಥ ಅಡ್ರೆಸ್ ಅದನ್ನ ಎಂಟ್ರಿ ಮಾಡ್ಕೋಬೇಕು. ಡಿಸಿಗ್ನೇಷನ್ ಹುದ್ದೆ ಯಾವುದು ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಪ್ಲಾಯ್ಮೆಂಟ್ ID ಕೇಳುತ್ತೆ, ಆ ID ನ ಎಂಟ್ರಿ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವೇನಾದರೂ ಜಾಬ್ ಮಾಡ್ತಿದ್ರೆ ಮಾತ್ರ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋ ಅಂತ ಕ್ಲಿಕ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಆಧಾರ್ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಸೇವ್ ಆಗಿದೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಪೋಸ್ಟ್ ಸೆಲೆಕ್ಷನ್ ಮತ್ತು ಡಿಕ್ಲರೇಷನ್ ಬರುತ್ತೆ. ಅದನ್ನೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪೋಸ್ಟ್ ಸೆಲೆಕ್ಷನ್ ಕೇಳ್ತಾ ಇದ್ದರೆ ನೀವೇನಪ್ಪ ಅಂದರೆ ಇಲ್ಲಿ ಇವಾಗ ನಾವೇನಪ್ಪ ಅಂದರೆ ಈಗ ಫೋರ್ತ್ ಸೆಲೆಕ್ಷನ್ ಕೇಳ್ತಾ ಓಕೆನಾ. ಇಲ್ಲಿ ಸೋಷಿಯಲ್ ವೆಲ್ಫೇರ್ ರೆಸಿಡೆನ್ಸ್ ಸ್ಕೂಲ್ ಅಂದರೆ ವಸತಿ ಶಿಕ್ಷಕರ ನೇಮಕಾತಿಗೆ ಅಪ್ಲಿಕೇಶನ್ ಆಗಿರೋ ಕಾರಣ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಅಂತ ಇದೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮ್ಮದು ಫೋರ್ತ್ ಸೆಲೆಕ್ಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೀವು ಡೀಟ್ ಕೂಡ ಮಾಡಿ. ಇನ್ ಕೇಸ್ ನಿಮಗೆ ಬೇಡಪ್ಪ ಅಂದರೆ ಇಲ್ಲಿ ನೀವು ಡೀಟ್ ಕೂಡ ಮಾಡ್ಬೋದು ಓಕೆನಾ. ಇಲ್ಲಿ ಡೀಟ್ ಅಂತ ಇದೆ ಆಪ್ಷನ್ ಅಂತ, ಡೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಫೋರ್ಸ್ ಡೀಟ್ ಕೂಡ ಮಾಡ್ತಾ ಹೋಗ್ಬೋದು. ಅದಾದಮೇಲೆ ನೆಕ್ಸ್ಟ್ ಮುಂದುವರಿಸಿ ಅಂತ ಇದೆ. ಇನ್ ಕೇಸ್ ನಿಮಗೆ ಡೀಟ್ ಬೇಡ ಅಂದರೆ ಡೀಟ್ ಕೂಡ ಮಾಡ್ತಾ ಹೋಗ್ಬೋದು. ನನಗೆ ಇವಾಗ ಬೇಡ ಡೀಟ್ ಮಾಡ್ತಿದ್ದೀನಿ ಈಗ. ಇನ್ ಕೇಸ್ ಬೇಕಿದ್ರೆ ಮತ್ತು ಸೆಟ್ ಮಾಡ್ಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀವಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ನಿಮ್ಮದು ಪೋಸ್ಟ್ ಸೆಲೆಕ್ಷನ್ ಕಂಪ್ಲೀಟ್ ಆಗಿದೆ. ನಾನು ಟೋಟಲ್ ಎಷ್ಟು ಅಮೌಂಟ್ ಪೇ ಮಾಡ್ಕೊಂಡು ಇಲ್ಲಿ ತೋರಿಸ್ತಾ ಇದ್ದೋಕೆ ನಾನು 750 ರೂಪಾಯಿ ಏನಪ್ಪ ಅಂದರೆ ನಾನು ಹೆಚ್ಚಿಗೆ ಅಪ್ಲೈ ಮಾಡ್ತಿರೋ ಕಾರಣ ನಮ್ಮದು 750 ರೂಪಾಯಿ ಅಮೌಂಟ್ನ ಪೇ ಮಾಡ್ತಾ ಹೋಗಬೇಕು. ಇಲ್ಲಿ ಮುಂದುವರಿಸಿ ಅಂತ ಇದೆಯಲ್ಲ, ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಡಿಕ್ಲೇಷನ್ ಕೇಳ್ತಾ ಇದ್ದೀವಿ. ಇಲ್ಲಿ ಡಿಕ್ಲೇಷನ್ ಏನಪ್ಪ ಅಂದರೆ ಒನ್ ಟೈಮ್ ಕಂಪ್ಲೀಟಾಗಿ ಓದ್ಕೋಬೇಕು. ಇಲ್ಲೇನಪ್ಪ ಅಂದರೆ ನೀವೇನಾದರೂ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಇನ್ ಕೇಸ್ ರಾಂಗಾಗಿ ಫಿಲ್ ಮಾಡಿಕೊಂಡು ಏನಾದರೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೆ, ಅದಾದ ನಿಮ್ಮ ಜಾಬ್ ಏನಾದ್ರೆ ನಿಮ್ಗೆ ಅದಾದ ನೀವೇನಾದರೂ ಫೇಕ್ ಇನ್ಫಾರ್ಮೇಷನ್ ಕೊಟ್ಟು ಜಾಬ್ ಜಾಯ್ನ್ ಆಗಿರೋದು ಗೊತ್ತಾದರೆ ನಿಮ್ಮದು ಕಂಪ್ಲೀಟಾಗಿ ಜಾಬಿನ ತೆಗೆದಾಗ್ತಾರೆ. ಅದಾದ್ಮೇಲೆ ನಿಮಗೆ ಏನಪ್ಪ ಅಂದರೆ ಕ್ರೈಮ್ ಕೂಡ ದಾಖಲಾಗ್ತಾ ಹೋಗುತ್ತೆ. ಹಾಗಾಗಿ ನೀವೇನಾದರೂ ಫಿಲ್ ಮಾಡೋಕ್ಕಿಂತ ಮುಂಚೆ ಕರೆಕ್ಟಾಗಿ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಫಿಲ್ನ ಮಾಡ್ತಾ ಹೋಗಬೇಕು. ಅದಾದಮೇಲೆ ಏನಪ್ಪ ಅಂದರೆ ಕೆಳಗಡೆ ಬಂದಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಡ್ರಾಫ್ಟ್ ಪ್ರಿಂಟ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಡ್ರಾಫ್ಟ್ ಪ್ರಿಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ಒನ್ ಟೈಮ್ ನೋಡ್ಕೋಬೇಕು. ನಿಮ್ಮದು ಅಪ್ಲಿಕೇಶನ್ ಫಿಲ್ ಮಾಡಿದರೆ ಅದು ಕರೆಕ್ಟಾಗಿದೆ ಅಂತ ಒನ್ ಟೈಮು ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಕೆಳಗಡೆ ಡಿಕ್ಲೇಷನ್ ಬಾಕ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಕ್ಸೆಪ್ಟ್ ಸಬ್ಮಿಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ಅಪ್ಲಿಕೇಶನ್ ಕಂಪ್ಲೀಟಾಗಿ ಸಬ್ಮಿಟ್ ಆಗ್ತಾ ಹೋಗುತ್ತೆ. ಓಕೆ, ನಾನು ಇವಾಗ ಏನಪ್ಪ ಅಂದರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ದಲ್ಲಿ ಯಾಕಪ್ಪ ಅಂದರೆ ನಾನು ದಿನ ಲೈಕ್ ಆ ಪೇಮೆಂಟ್ ಮಾಡಬೇಕಲ್ವ, ಆ ಪೇಮೆಂಟ್ ಮಾಡುವಾಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಕೊಂಡು ನಾನು ಆ ಅಮೌಂಟ್ನ ಮುಂದುವರಿಸ್ತಾ ಹೋಗ್ತೀನಿ. ಓಕೆನಾ, ಇದಿಷ್ಟು ನೆಕ್ಸ್ಟ್ ಸ್ಟೆಪ್ ಏನು ತೋರಿಸ್ಕೊಳ್ತಾ ಹೋಗ್ತೀನಿ. ಇಲ್ಲಿ ಕೆಳಗಡೆ ಬಂದ ಡಿಕ್ಲೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಕ್ಸೆಪ್ಟನ್ನು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನು ಬರ್ತಪ್ಪ ಅಂದರೆ ಇಲ್ಲಿ ಪೇಮೆಂಟ್ ಬರ್ತಾ ಹೋಗುತ್ತೆ. ಪೇಮೆಂಟ್ ಬರುತ್ತೆ. ಪೇಮೆಂಟ್ ಒಳಗೆ ಬಂದಾದ್ಮೇಲೆ ನಿಮ್ಮದು UPI ಇರುತ್ತೆ, ನೆಟ್ ಬ್ಯಾಂಕಿಂಗ್ ಇರುತ್ತೆ. ಅಲ್ಲಿ ನಿಮ್ಮದು UPI ಸೆಟ್ ಮಾಡ್ಕೊಳ್ಳಿ. UPI ಸೆಟ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ UPI ಮುಖಾಂತರ ನಿಮ್ಮದು ಎಷ್ಟು ಅಮೌಂಟ್ ಇರುತ್ತೆ ಅದು 500 ರೂಪಾಯಿ ಇದ್ದರೆ 500 ರೂಪಾಯಿ ಪೇ ಮಾಡ್ಕೊಳ್ಳಿ. 750 ರೂಪಾಯಿ ಇದ್ದರೆ 750 ರೂಪಾಯಿ ನೀವು ಪೇ ಮಾಡ್ಕೋಬೇಕು. ಪೇ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ಅಂತ ಇರುತ್ತೆ. ಲಾಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಪೇಮೆಂಟ್ ಮಾಡಿದ ಮೇಲೆ ನೀವು ಪ್ರಿಂಟ್ ಬಂದಂಥ ಭಯಪಡಬೇಡಿ, ಅಪ್ಲಿಕೇಶನ್ ಪ್ರಿಂಟ್ ಲಾಸ್ಟಲ್ಲಿ ಬರುತ್ತೆ. ಇನ್ ಕೇಸ್ ನಿಮಗೆ ಬಂದಿಲ್ಲಪ್ಪ ಅಂದರೆ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಏನಪ್ಪ ಅಂದರೆ ಲೆಫ್ಟ್ ಸೈಡಲ್ಲಿ 3 ಡಾಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ನಿಮ್ಮದು ಇಲ್ಲಿ ಜನರಲ್ ಡೀಟೇಲ್ಸ್ ಆಗಿರ್ಬೋದು, ಇದರ ವಿಷಯ ಕ್ವಾಲಿಫಿಕೇಷನ್ ಡೀಟೇಲ್ಸ್, ಏಜ್ ರಿಲೇಷನ್ ಬಗ್ಗೆ ಬಂದಿರುತ್ತೆ. ಇಲ್ಲಿ ಅದರ್ ಇನ್ಫಾರ್ಮೇಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಏನಪ್ಪ ಅಂದರೆ ನಿಮ್ಮದು ಇಲ್ಲಿ ಅದರ್ ಇನ್ಫಾರ್ಮೇಷನ್ ಒಳಗೆ ಏನಪ್ಪ ಅಂದರೆ ಪೇಮೆಂಟ್ ಮಾಡಿದ್ದೀರಲ್ವ ಒಂದು PDF ಬಂದಿರುತ್ತೆ. ಆ PDF ಏನಪ್ಪ ಅಂದರೆ ನೀವು
ಇಲ್ಲಿ ನೀವು ನೋಡ್ತಾ ಹೋಗಿ ಇಲ್ಲಿ ಪೋಸ್ಟ್ ಸೆಲೆಕ್ಷನ್ ಆಗಿರ್ಬೋದು, ಪೇಮೆಂಟ್ ಹಿಸ್ಟ್ರಿಗೆ ಹೋಗಿ ಅಲ್ಲಿ ಹಿಸ್ಟ್ರಿಗೆ ಹೋಗಿ ಏನಪ್ಪ ನೀವು ಒನ್ ಟೈಮ್ ಚೆಕ್ ಮಾಡ್ತಾ ಕ್ರಾಸ್ ವೆರಿಫಿಕೇಷನ್ ಮಾಡ್ತಾ ಹೋಗಿದ್ರೆ ನಿಮ್ಮದು ಇನ್ ಕೇಸ್ ಬಂದಿಲ್ಲ PDF ಬಂದಿಲ್ಲಪ್ಪ ಅಂದರೆ 24 ಅವರ್ ವೇಟ್ ಮಾಡಿ ಕಂಪಲ್ಸರಿ ಬಂದಿರುತ್ತೆ. ಓಕೆ, ಇದಿಷ್ಟು ಏನಪ್ಪ ಅಂದರೆ ಸೋಷಿಯಲ್ ವೆಲ್ಫೇರ್ ಅಂದರೆ ಏನಪ್ಪ ವಸತಿ ಶಿಕ್ಷಕ ನೇಮಕಾತಿ ಯಾವ ಥರ ಅರ್ಜಿ ಹಾಕೋದಂತಂದು ಈ ವಿಡಿಯೋ ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದೇನೆ. ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೇನೆ. ಓಕೆ, ಇದಿಷ್ಟು ವಿಡಿಯೋ ಬಗ್ಗೆ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ನನ್ನ ವಿಡಿಯೋ ನೋಡೋದಕ್ಕಾಗಿ, ಹಾಗೆ ಸಪೋರ್ಟ್ ಮಾಡೋದಕ್ಕಾಗಿ ಧನ್ಯವಾದಗಳು.